ತಮ್ಮೆಲ್ಲ ಇರತಕ್ಕಂತಹ ಎಲ್ಲ ಮಾತೆಯರಲ್ಲಿಯೂ ಮುದ್ದು ಮಕ್ಕಳಲ್ಲಿಯೂ ಹಿರಿಯರಲ್ಲಿಯೂ ಅನಂತ ಶರಣುಗಳನ್ನು ಹೇಳ್ತಾ ಇವತ್ತಿನ ದಿವಸ ಒಂದು ಅಲ್ಲಮರದ ವಚನದ ಮೇಲೆ ಅದರ ಮೇಲೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಅದು ವಚನ ಹೆಂಗಿದೆ ಅಂದರೆ, ಕೃಷಿ ವಿಜ್ಞಾನ, ಯೋಗ ವಿಜ್ಞಾನ, ಶರೀರ ವಿಜ್ಞಾನ ಮೂರೂರ ಬಗ್ಗೆನೂ ದಿನಗಟ್ಟಲೆ ಮಾತಾಡಿದರೂ ಮುಗಿಲಾದಷ್ಟು ಸಾಹಿತ್ಯವನ್ನು ಅಲ್ಲಮ ದೇವರು ತಂದಿದ್ದಾರೆ. ಅದು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ತೆಗೆದನೆಯ ಭ್ರಾಂತಿಯ ಬೇರುಗಳನ್ನು ಸಂಸಾರ ಹೆಂಟೆಯ ಒಡೆದು ಬಗೆದು ಬಿತ್ತಿದೆನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೆಂಬ ರಟಾಳ ಸುಸುಮ್ನ ನಾಳದಿಂದ ಉದಕವತ್ತಿದ್ದಿ ಬಸವಗಳೈವರು ಹಸಗಿಡಿಸಿಹರೆಂದು ಯಾವಾಗಲೂ ತೋಂಟದಲ್ಲಿ ಜಾಗರವಿದ್ದು ಸಸಿ ಹಸಲುಹಿದನು ಕಾಣ ಗುಹೇಶ್ವರ. ಅಲ್ಲಮರ ವಚನಗಳನ್ನು ಬಹುಮುಖವಾಗಿ ಅರ್ಥೈಸಬಹುದು. ಹೇಗೆ ಹೇಳಿದ್ದಾರೆ ಅಂದ್ರೆ, ತನುವ ತೋಟ, ಈ ದೇಹ ತೋಟಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಇಲ್ಲೆಲ್ಲರೂ ಕೃಷಿಕರು ಇರೋದರಿಂದ ಆ ವಚನ ಹೇಳೋದು ನನಗೆ ಸರಿ ಅನ್ನಿಸ್ತಾ ಇರೋದ್ರಿಂದ ತನುವ ತೋಟ, ತೋಟ ಅಂದ್ರೆ ಹೊಲ, ತನುವ ತೋಂಡವ ಮಾಡಿ ಮನವ ಗುದ್ದಲಿ ಮಾಡಿ. ಮನಸ್ಸು ಅನ್ನೋದು ಗುದ್ಲಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ತೆಗೆದನೆಯ ಭ್ರಾಂತಿಯ ಬೇರುಗಳನ್ನು ಸಂಸಾರ ಹೆಂಟೆಯ ಒಡೆದು. ಅಂದ್ರೆ ಈಗ ನಮ್ಮ ಹೊಲ ಅದ, ಹೊಲದಾಗ ಕರಿಕಿ ಕಣಿಗ ಜೇಕ ಜಾಲಿ ಬೆಳೀತಂದ್ರೆ ಅದಕ್ಕೆ ಏನಾಗ್ತೈತಿ, ಬೆಳೆ ಬರೋದಲ್ಲ. ಈ ಹೊಲದಾಗ ಈ ತೋಟದೊಳಗೆ ಏನೇನು ಕರಿಕಿ ಕಣಿಗ ಜೇಕು ಅವು ಎಲ್ಲ ಯಾವ್ಯಾವು ಅಂದ್ರೆ ನಮ್ಮಲ್ಲಿ ಇರತಕ್ಕಂತಹ ದುರ್ವ್ಯಸನಗಳು. ತಂಬಾಕು ತಿಂತೀವಿ, ಕ್ಯಾನ್ಸರ್ ಆಗಿ ಸಾಯ್ತೀವಿ, ದಾರು ಕುಡಿತೀವಿ, ಇವೆಲ್ಲ ವ್ಯಸನಗಳು, ದೌರ್ಬಲ್ಯಗಳು, ದುರ್ಗುಣಗಳು, ದುರಭ್ಯಾಸಗಳು, ದುಶ್ಚಟಗಳು ಅಂತಕ್ಕಂಥವು ಇವು ಕಸ ಇದ್ದಂಗೆ. ಇವೆಲ್ಲ ಹೊಲದಾಗ ಕಸ ಬೆಳೆದ್ರೆ ಬೆಳೆ ಬಿಡೋದಲ್ಲ. ಏನು ಮಾಡಬೇಕು, ಆ ಕಸ ಹೆಂಗೆ ತೆಗಿಬೇಕು, ಎದರ್ಲೆ ತೆಗಿಬೇಕು, ಮನಸ್ಸನ್ನು ಗುದ್ಲಿಲೆ ತೆಗಿಬೇಕು ಅಂತ ಹೇಳ್ತಾರೆ. ಮನಸ್ಸು ಗೆದ್ದ ಅಂದ್ರೆ ಓ ಮನ್ ಜೀತಾ ಹೈ ಓ ಜಗ್ ಜೀತಾ. ವ್ಯಾಸ ಮಹರ್ಷಿಗಳು ಮನಸ್ಸನ್ನ 5 ಭಾಗ ಮಾಡ್ತಾರೆ: ಮೂಢ, ಕ್ಷಿಪ್ತ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ ಮನಸ್ಸು. ಹಿಂಗೆ 5 ಭಾಗ. ಮೂಢ ಮನಸ್ಸು, ಕ್ಷಿಪ್ತ ಮನಸ್ಸು, ವಿಕ್ಷಿಪ್ತ ಮನಸ್ಸು. ಅಂದ್ರೆ ಇವು ಮೂಢ, ಕ್ಷಿಪ್ತ, ವಿಕ್ಷಿಪ್ತ ಅಂದ್ರೆ ಶಾಲೆಗೆ ಕೂತಿರ್ತೀರಿ, ಮನಸ್ಸೆಲ್ಲ ಮನೆಯಾಗಿರ್ತದೆ, ಮತ್ತೆಲ್ಲೋ ಹೋಗ್ತೈತಿ. ಹಂಗೆ ಇದು ಕ್ಷಿಪ್ತ ವಿಕ್ಷಿಪ್ತ ಮನಸ್ಸುಗಳು, ಮೂಢ ಮನಸ್ಸುಗಳು ಏನೂ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದರಾಗ ಒಂದು ಏಕಾಗ್ರ ಮನಸ್ಸು ಅಂತ ಬರ್ತೈತಿ. ಏಕಾಗ್ರ ಮನಸ್ಸು ಅಂತಂದ್ರೆ ಭಾಳ ಎತ್ತರಕ್ಕೆ ಇರ್ತಾರೆ. 100 ಮಾರ್ಕ್ಸ್ ತಗೋತಾರೆ. 600 ಮಾರ್ಕ್ಸ್ ಇದ್ರೆ 600, ಒಂದು ಹೆಚ್ಚು ಕಡಿಮೆ. ಹಂಗೆ ಅದು ಏಕಾಗ್ರ ಮನಸ್ಸು. ನಿರುದ್ಧ ಮನಸ್ಸು ಅಲ್ಲದ ಸಿದ್ದೇಶ್ವರಪ್ಪ ಎಲ್ಲ ನಮ್ಮ ಶರಣರು, ಬಸವಾದಿ ಶರಣರು ಏಕಾಗ್ರ ಮನಸ್ಸು. ಅವರು ಮನೋವಿಜ್ಞಾನಿಗಳಿದ್ರು. ಮನಸ್ಸನ್ನು ಕುರಿತು ಭಾಳಷ್ಟು ಚಿಂತನೆಯನ್ನು ಮಾಡಿದರು. ಈ ಮನಸ್ಸಂದ್ರೆ ಮಂಗೆ ಇದ್ದಂಗೆ, ಎಲ್ಲರಿಗೆ ಕಾಟ ಕೊಟ್ಟೈತಿದು. ಅದಕ್ಕೆ ಈ ಮನಸ್ಸನ್ನು ಗುದ್ದಲಿ ಯಾವಾದಿಲ್ಲಿ ನಿಮ್ಮ ಹೊಲಕ್ಕೆ, ಈ ದೇಹ ಅನ್ನೋ ಹೊಲಕ್ಕೆ
ಈ ವ್ಯಸನಗಳನ್ನು ಬಿಡಲಿಕ್ಕೆ, ದುರ್ಗುಣಗಳನ್ನು ಬಿಡಲಿಕ್ಕೆ, ದುರಭ್ಯಾಸಗಳನ್ನು ಬಿಡಲಿಕ್ಕೆ, ದುಶ್ಚಟಗಳನ್ನು ಬಿಡಲಿಕ್ಕೆ, ನಮ್ಮಲ್ಲಿ ಇರತಕ್ಕಂತಹ ದೌರ್ಬಲ್ಯಗಳನ್ನು ತೆಗೆದು ಹಾಕಲಿಕ್ಕೆ ಇವೆಲ್ಲ ಕಸಗಳು. ಇವು ಹೆಂಗೆ ತೆಗಿಬೇಕು ಅಂತಂದ್ರೆ ಗುದ್ಲಿಲೆ ಸಂಸಾರವೆಂಬ ಹೆಂಟೆಯ ಒಡೆದು ಕರಿಕೆದ ಒಂದಿಷ್ಟು ಹೆಂಟೆ ಉಳಿತಂದ್ರೆ ಮಚ್ಚಿಗಿತೈತಿ. ಎಲ್ಲ ಸ್ವಾಮಿಗಳು ಬರ್ತಾರ, ಅಮ್ಮವ್ರು ಅಂತ ಬರ್ತಾರ. ಅಮ್ಮವ್ರ ಮುಂದೆ ಹೇಳಿ ಆಣಿ ಮಾಡಿ ಎಲ್ಲ ಮಾಡಿ ಕುಡಿಯೋದು ಬಿಡ್ತೀನಿ, ತಂಬಾಕು ತಿನ್ನೋದು ಬಿಡ್ತೀನಿ ಅಂತ ಹೇಳ್ತಾರೆ. ಮರುದಿವ್ಸ ಏನು ಮಾಡ್ತಾರೆ? ಚಾಲು ಮಾಡ್ತಾರೆ. ಅದು ಅವರೇ ಬಿಡಬೇಕು ಮನಸ್ಸಲ್ಲೇ. ಅಂದರೆ ಅಂದ್ರೆ ಹೊಳ್ಳಿ ಚಿಗಿಲಾರ್ದಂಗೆ ಒಮ್ಮೆ ಬಿಟ್ಟರೆ ಹೊಳ್ಳಿ ಹಾಕಿ ನೋಡಬಾರ್ದು. ಹಂಗೆ ತೆಗೆದು ಹಾಕಬೇಕು. ಈ ಕಸಗಳು ಏನದಾವ ನಮ್ಮ ಹೊಲದಾಗ, ಏನು ಕಸಗಳು ಇವು ಅದಾವಲ್ಲ, ಸಿಟ್ಟಿರಲಿ, ಸಿಟ್ಟನ್ನು ಕೂಡ ಕಸನೇ. ಕೆಟ್ಟ ಗುಣಗಳನ್ನು, ಚಟಗಳನ್ನು, ಅಭ್ಯಾಸಗಳನ್ನು ನಾವು ಅವನ್ನೆಲ್ಲ ತೆಗೆದು ಹಾಕಬೇಕು. ಮುಂದೆ ತೆಗೆದು ಹಾಕಿದಿಂದ ಹೊಲ ಸ್ವಚ್ಛ ಆಯ್ತು. ಬಿಟ್ಟಂದ್ರೆ ಬಿಟ್ಟನಂದ್ರೆ ಅವ್ನು ದೊಡ್ಡ ಶರಣ ಆಗ್ತಾನೆ. ಆದವ್ರು ಅದಾರ ಎಲ್ಲಾರ ಒಬ್ಬೊಬ್ರು. ಈ ಏನೇ ಚಟಗಳು ಕೂಡ ಒಮ್ಮೆ ಕಲ್ತು ಬಿಟ್ರೆ ಅವನು ಬಿಡಕ್ಕಾಗೋದಿಲ್ಲ, ಅವ್ರ ಜೊತೆನೆ ಹೋಗ್ತಾವು. ಅದಕ್ಕೆ ಆದಷ್ಟು ಇವನ್ನ ಚಟಗಳನ್ನು ಸಮೀಪ ಹೋಗಬಾರ್ದು. ಅವು ತಿರುಗಲು ಮಾಡುವಿದ್ದಂಗೆ. ಹಿಂಗೆ ಸಮೀಪ ಹೋದ್ರೆ ಅಷ್ಟು ಆಕರ್ಷಣೆ ಇರ್ತೈತಿ, ಸೆಳೀತೈತಿ. ಅದಕ್ಕೆ ಬಸವಣ್ಣವರು ಹೇಳ್ತಾರ, ಶರಣರು ಹೇಳ್ತಾರ, ವಿಷಯವೆಂಬ ಹಸುರನೆನ್ನ ಮುಂದೆ ಪಸರಿಸಿದೆಯೇಯ, ಹಸುವೇನವಲ್ಲದು ಹಸುರನೆಂದೆಡೆಸುವುದು. ಅದಕ್ಕೆ ಈ ಮನಸ್ಸನ್ನು ಗುದ್ದಲಿಲೇ ನಾವೆಲ್ಲ ತೆಗಿಬೇಕು, ನಾವೇನೇ. ಅದಕ್ಕೆ ಯಾರು ಮನಸ್ಸು ಮಾಡಿದ್ರೆ ಮಹಾದೇವನೇ ಆಗಬಲ್ಲ ಅನ್ನುವುದಕ್ಕೆ ಉದಾಹರಣೆಗಳು ನಮ್ಮ ಸಿದ್ದೇಶ್ವರಪ್ಪರು ಅದಾರ. ಇಲ್ಲ, ಮಲ್ಲಿಕಾರ್ಜುನ ಅಪ್ಪಗಳು ಅದಾರ. ಹಿಂಗೆ ಬಸವಾದಿ ಶರಣರು, ಅಕ್ಕ ಮಹಾದೇವಿ ಅಂತವರು, ಅಲ್ಲಮ್ಮನಂತ ಎಲ್ಲ ಬಹಳಷ್ಟು ಶರಣರು ಆಗಿ ಹೋಗಿದ್ದಾರೆ. ಆರುಡರಾಗಿದ್ದಾರ ಎಲ್ಲ ಕಡೆ. ನಾವು ಅವ್ರನ್ನೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಹಂಗೆ ಮನುಷ್ಯ ಮನಸ್ಸು ಮಾಡಿದರೆ ಮಹಾದೇವನೇ ಆಗಬಲ್ಲ ಅಂತನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳದಾವ. ಅದಕ್ಕೆ ಅವರೇ ಮನಸ್ಸು ಮಾಡಬೇಕು. ನಾವು ಏನು ಆಗಬೇಕು, ನಾವು ಏನು ಬಿಡಬೇಕು, ಹೆಂಗಿರಬೇಕು, ಏನು ತಿನ್ನಬೇಕು, ಏನು ಉಣಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಇವು ಎಲ್ಲವುದರ ಬಗ್ಗೆ ಅವರೇ ಮನಸ್ಸಿನಿಂದ ಅವರೆಲ್ಲ ಮಾಡ್ಕೋಬೇಕು. ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ನೋಡಿ, ಬ್ರಹ್ಮ ಬೀಜದ ಹೊಲ ಸ್ವಚ್ಛ ಮಾಡಿದಿಂದ ಚಲೋ ಬೀಜ ಬಿತ್ತರೆ ಮಸ್ತ್ ಬೆಳಿತೈತೆ ಹೊಲ. ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಭಾವಿ. ಬ್ರಹ್ಮಚರ್ಯಕ್ಕೆ ಹೋದ್ರು, ಅಖಂಡ ಮಂಡಲವೆಂಬ ಭಾವಿ ಇರಲಿ. ಅದರ ಬಗ್ಗೆ ಮತ್ತು ಬ್ರಹ್ಮಚರ್ಯ ಅಂದ್ರೆ ಇದರ ಅರ್ಥ ಬರೇ ಸನ್ಯಾಸಿಯಾಗಿರೋದು ಅಷ್ಟೇ ಅಲ್ಲ, ವ್ಯಸನಗಳಿಂದ ಮುಕ್ತರಾಗೋದು. ಮನಸ್ಸಿನ ಹಿಡಿತದೊಳಗೆ ನಾವೆಲ್ಲವೂ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥದ್ದು. ವ್ಯಸನಾದಿಗಳನ್ನು ಬಿಡೋದು ಕೂಡ ಶ್ರೀ ರಾಮಚಂದ್ರನ ಹಾಗೆ ಏಕಪತ್ನಿ ವ್ರತಸ್ಥನಾಗಿರೋದನ್ನು ಕೂಡ ಬ್ರಹ್ಮಚರ್ಯವೇ. ಸೀತಾಮಾತೆಯ ಹಾಗೆ ಏಕಪತ್ನಿ ಪತಿವ್ರತೆಯಾಗಿರೋದು ಕೂಡ ಅದು ಕೂಡ ಬ್ರಹ್ಮಚರ್ಯ. ಅಲ್ಲಿ ಬಹಳ ಇದೆ. ಇರಲಿ. ಅಖಂಡ ಮಂಡಲವೆಂಬ ಭಾವಿ, ಪವನವೆಂಬ ರಾಟಾಳ. ಪ್ರಾಣಾಯಾಮಕ್ಕೆ ಬಂದರು. ಪ್ರಾಣಾಯಾಮದಲ್ಲಿ ಬಹಳ ಬರ್ತಾವ, ಯಮ ನಿಯಮಗಳು ಬರ್ತಾವ. ಅಹಿಂಸಾ, ಸತ್ಯ, ಆಸ್ತೆಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಇವು ಎಲ್ಲರಿಗೂ ಅಹಿಂಸೆ, ಬೇರೆದವ್ರಿಗೆ ಹಿಂಸೆ ಮಾಡ್ದಂಗೆ ಇರೋದು, ಸತ್ಯ ಮಾತಾಡೋದು, ಸತ್ಯ, ಅಸ್ಥೆಯ, ಕಳ್ತನ ಮಾಡಲಾರ್ದಂಗಿರೋದು, ಬೇರೆಯವ್ರದನ್ನು ಅಪಗ್ರಹ ಮಾಡ್ದಂಗಿರೋದು. ಬ್ರಹ್ಮಚರ್ಯ, ಅಹಿಂಸಾ, ಸತ್ಯ, ಆಸ್ತೆಯ, ಅಪರಿಗ್ರಹ. ಇವೆಲ್ಲ ಅಂದ್ರೆ ಹೆಚ್ಚಿಗೆ ಆಸೆ ಪಡೋದು. ಎಷ್ಟಿದ್ರೂ ಬರೇ ಗಳಿಸುವುದೇ ಅಲ್ಲ.
ಎಷ್ಟು ಬೇಕು ಅಷ್ಟುದರಲ್ಲಿ ಆರಾಮದಿಂದ ಇರೋದು. ಇನ್ನು ಶೌಚ, ನಾವು ಸ್ವಚ್ಛ ಇರಬೇಕು. ಸಂತೋಷ, ತಪಸ್ಸು, ಸ್ವಾಧ್ಯಾಯ. ಶೌಚ ಅಂದ್ರೆ ನಮ್ಮ ಬಟ್ಟೆ ಬರಗಳು, ಉಡುಪುಗಳು ಸ್ವಚ್ಛ ಇರಬೇಕು. ಇಲ್ಲ ಅಂದ್ರೆ ತಲೆಯಾಗ ಏನಾಗ್ತವ, ಮೈಯಾಗ ಕೂರೆ ಆಗ್ತವ. ಉಡುಪುಗಳು ಸ್ವಚ್ಛ ಇರಬೇಕು. ಮತ್ತು ನಮ್ಮ ಮನೆಯೂ ಸ್ವಚ್ಛ ಇರಬೇಕು, ಊರೂ ಸ್ವಚ್ಛ ಇರಬೇಕು, ಬಹಿರ್ದೇಶನೂ ಮುಕ್ತ ಆಗಿರಬೇಕು. ಬಹುಶಃ ಎಂ.ಬಿ. ಪಾಟೀಲ್ ಎಲ್ಲರ ಮನೆಗೂ ಶೌಚಾಲಯ ಕಟ್ಟಿಸಿಕೊಟ್ಟಿರ್ಬೋದು ಅಂತ ಅನಿಸ್ತೈತಿ. ಎಷ್ಟು ಚೆನ್ನಾಗಿ ರೋಡ್ ಮಾಡಿದಾರ, ಎಷ್ಟು ನೀರು ಕೊಟ್ಟಿದಾರ. ಅಖಂಡ ಮಂಡಲವೆಂಬ ಭಾವಿ ಭವನವೆಂಬ ರಾಟಾಳ. ಪ್ರಾಣಾಯಾಮಕ್ಕೆ ಬಂದ್ರಿಲ್ಲಿ ಇವು ಯಮ ನಿಯಮಗಳನ್ನು ಹೇಳಿದೆ. ಶೌಚ, ಸಂತೋಷದಿಂದಿರೋದು. ತಪಸ್ಸಂದ್ರೇನು? ನಾವು ಕಾಯಕ ಮಾಡೋದೇ ಅದೇ ತಪಸ್ಸು, ಕೆಲಸ. ಸತ್ಯ ಶುದ್ಧವಾದಂಥ ಕಾಯಕ ಮಾಡೋದು. ಮತ್ತು ನಾವು ಅಂಗಡಿ ಇಟ್ಟಿವಿ ಅಂದ್ರೆ ಅಂಗಡಿಯೊಳಗೆ ತಂಬಾಕು ಇಡ್ಲಾರ್ದಂಗೆ, ದಾರು ಇಡ್ಲಾರ್ದಂಗೆ ಅಂಗಡಿ ನಡೆಸೋದು. ಅಕಸ್ಮಾತ್ ಇಟ್ರೆ ಅದು ಪಾಪದ ಕೆಲಸ. ನೀವೆಲ್ಲರೂ ಮಹಿಳೆಯರು ಒಂದಾಗಿ ಅದನ್ನು ಬಂದ್ ಮಾಡಿಸ್ಬೇಕು. ನೀವು ಮಾಡಿಸ್ಬೇಕಂದ್ರೆ ನಗಾದಿಲ್ಲ. ಅಂದರೆ ಮತ್ತೊಂದು ಬೇರೆ ಬೇರೆ ಸಾಕಷ್ಟು ನೋಡ್ರಿ, ಊರಾಗ ಅವ ಒಂದು ತಿಂಗಳ 2 ತಿಂಗಳದಾಗ ಒಬ್ಬರ ಕುಡಿದು ಉರ್ಲು ಹಾಕೊಂಡು ಸತ್ತಿರ್ತಾರೆ. ಮೊನ್ನೆ ತುಂಬಿಗೆ ಒಳಗೆ ಒಬ್ಬ ಮನುಷ್ಯ ಕುಡಿದು ಹೋದ. ಅತಿ ಸಣ್ಣ ವಯಸ್ಸಿನಾಗೆ ಎಲ್ಲ ಹೆಂಡರು ಮಕ್ಕಳು ಎಲ್ಲ ಬೀದಿ ಪಾಲು ಮಾಡಿ ಹೋಗ್ತಾರೆ. ಅದಕ್ಕಾಗಿ ಅದನ್ನು ಕೂಡ ನೀವೆಲ್ಲ ಮಾಡಬೇಕು. ಈಗ ನಮ್ಮ ಮನೆ ಕಸ ಯಾರು ಬಂದು ಹೊಡೆಯಲ್ಲ, ನಮ್ಮ ಮನೆ ಕಸ ನಾವೇ ಹೊಡಿಬೇಕಲ್ಲ. ಇಲ್ಲ ಭಾರತ ಸರ್ಕಾರ ಹೊಡಿಬೇಕು, ಕರ್ನಾಟಕ ಸರ್ಕಾರ ಹೊಡಿಬೇಕಂದ್ರೆ ಬಂದು ಹೊಡೆಯೋದಿಲ್ಲ. ನೀವೇನೇ ನಿಮ್ಮೂರು ನೀವು ಸ್ವಚ್ಛ ಇಟ್ಕೋಬೇಕು. ನಿಮ್ಮೂರು ನೀವು ವ್ಯಸನ ಮುಕ್ತ ಮಾಡಬೇಕು, ಗ್ರಾಮವನ್ನಾಗಿ ಮಾಡಬೇಕು. ನಿಮ್ಮೂರಲ್ಲಿ ಏನು ಅದಷ್ಟು ಬಿಟ್ಟು ಬೇಕಾದ್ದು ಮಾಡಲಿ. ತಂಬಾಕು ಇಡೋದು ಬಿಡಲಿ, ಮತ್ತು ಹೆಣ್ಮಕ್ಳು ತಂಬಾಕು ತಿನ್ನೋದು ಬಿಡಬೇಕು, ಗಂಡ್ಮಕ್ಳು ಬಿಡಬೇಕು. ಕುಡಿಯೋದು ಬಿಡಿಸ್ಬೇಕು, ನೀವು ಬಿಡಿಸ್ಬೇಕು. ನಿಮ್ಮ ಸಂಖ್ಯೆ ಎಷ್ಟು? ಗಂಡ್ಮಕ್ಳಕ್ಕಿಂತ ಸಂಖ್ಯೆ ನಿಮ್ಮದು ಹೆಚ್ಚೈತಿ. ನೀವು ಮನಸ್ಸು ಮಾಡಿದರೆ ಎಲ್ಲ ಸಾಧ್ಯ ಐತಿ. ಅದಕ್ಕಾಗಿ ಯೋಗ ಹೇಳೋದು ಅದನ್ನೇ, ಸಂಯಮ ಸದಾಚಾರಗಳನ್ನು ಹೇಳುತ್ತೈತಿ. ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಾವೇನದೀವಿ, ನಮ್ಮಲ್ಲಿ ಕೆಟ್ಟ ಗುಣಗಳೇನದಾವ, ಕೆಟ್ಟ ಚಟಗಳೇನದಾವ, ನಾವು ಏನು ಮಾಡ್ತಾ ಇದ್ದೀವಿ, ಏನು ತಪ್ಪು ಮಾಡ್ತಾ ಇದ್ದೀವಿ, ಅದನ್ನು ತಿಳ್ಕೊಳ್ಳೋದಕ್ಕೆ ಸ್ವಾಧ್ಯಾಯ ಅಂತ. ಈಶ್ವರ ಪ್ರಣಿಧಾನ, ನಾವೆಲ್ಲ ಮಾಡೋದು ಭಗವಂತನಿಗೆ ಸಮರ್ಪಣೆ ಮಾಡೋದು. ಇದು ಇಷ್ಟಾಗಿನ ಮುಂದೆ ಪ್ರಾಣಾಯಾಮ ಚಾಲೂ ಆಗ್ತೈತಿ. ಅದಕ್ಕೆಲ್ಲವರು ಇದರ ಮೇಲೆ ನಾನು 4 ತಾಸು ಉಪನ್ಯಾಸ ಮಾಡಿದ್ದ ಒಂದು ಯೂನಿವರ್ಸಿಟಿ ಒಳಗೆ, ಧಾರವಾಡ ಯೂನಿವರ್ಸಿಟಿ ಒಳಗೆ ಇರಲಿ. ಅದಕ್ಕೆ ಪ್ರಾಣಾಯಾಮ ಅಂತಂದರೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ, ನೆಟ್ಟಿಗೆ ಕೂತ್ಕೋರಿ ಮಕ್ಕಳು, ಬೆನ್ನುಗಂಬ ನೇರು ಮಾಡಿ ಕೂತ್ಕೋರಿ. ಬೆನ್ನುಗಂಬ ನೇರು ಮಾಡಿ ಕೂತ್ಕೋಬೇಕು. ಮತ್ತು ಆಮೇಲೆ ಮಲಗುವಾಗ ಎದ್ದ ತಕ್ಷಣ ಓಂಕಾರ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಒಂದು 4-5 ಸಲ ಹೇಳಬೇಕು. ಅದು ಬರೀ ಓಂಕಾರ ಅನ್ನೋದ್ರಿಂದ ಬಹಳಷ್ಟು ಬದಲಾವಣೆ ಆಗ್ತೈತೆ. ಅದು ಇನ್ಕ್ಲೂಡಿಂಗ್ ಡಿವೈನ್ ಸೌಂಡ್, ಡಿವೈನ್ ರಿದಮ್. ಈಗ ನಾವು ಶ್ವಾಸವನ್ನು ತಗೋತೀವಿ. ಶ್ವಾಸ ನಿಂತಂದ್ರೆ ಏನಾಗ್ತೈತಿ? ನಡೆದಾಡುವ ಶಕ್ತಿ, ಕೇಳುವ ಶಕ್ತಿ, ಮಾತನಾಡುವ ಶಕ್ತಿ ಎಲ್ಲ ಎದರದ್ದು? ಗಾಳಿದು. ಈ ಗಾಳಿ ಹೋಯ್ತು ಅಂದ್ರೆ, ಶ್ವಾಸ ಬಂದಾಯ್ತಂದ್ರೆ ಹೆಣ ಆಗಲ್ಲ. ನಾವು ಕೇಳುವಂಥ ಶಕ್ತಿ, ಮಾತನಾಡುವಂಥ ಶಕ್ತಿ, ಕಾಲಿನಲ್ಲಿ ನಡೆದಾಡುವ ಚಲನ ಶಕ್ತಿ, ಕಣ್ಣಿನಲ್ಲಿ ಬೆಳಕು, ಎಲ್ಲವೂ, ಮೆದುಳಿನಲ್ಲಿ ಜ್ಞಾಪಕ ಶಕ್ತಿ, ಇವೆಲ್ಲ ಶಕ್ತಿಗಳು ಯಾವ್ದ್ರದ್ದಂದ್ರೆ ಈ ಗಾಳಿದು. ಗಾಳಿದು ಅಂದ್ರೆ ಪ್ರಾಣಾಯಾಮ ಮಾಡೋದು ಯಾರಿಗೆ? ಕಾಲೇ ಇರೋರಿಗೆ. ಕಾಲೇ ಯಾರು ಕೊಂದಿರ್ತಲ್ಲ ಅವ್ರಿಗೆ. ನಿಮಗೆ ಯಾವಾಗ ಪ್ರಾಣಾಯಾಮ ಅಂತಂತಂದ್ರೆ ನೀವು ಹೊಲಕ್ಕೆ ನಡ್ಕೋತ ಹೋಗ್ತೀರಿ, ಕೆಲಸ ಮಾಡ್ತೀರಿ. ಕೆಲಸ ಮಾಡೋದಂದ್ರೆ ಪ್ರಾಣಾಯಾಮ ಆಗ್ತೈತಿ. ಶ್ವಾಸೋಚ್ಛ್ವಾಸ, ದೀರ್ಘ ಶ್ವಾಸೋಚ್ಛ್ವಾಸ ಆಗ್ತೈತಿ, ಅದೇ ಪ್ರಾಣಾಯಾಮ. ನೀವು ಮತ್ತೆ ಬೇರೆ ಪ್ರಾಣಾಯಾಮ ಮಾಡ್ಲಕ್ಕ ಹೋಗ್ಬೇಕಾಗಿಲ್ಲ. ನೀವು ಕರ್ಮಯೋಗ ಮಾಡ್ರಿ. ಕರ್ಮಯೋಗ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು.
ಗೀತೆಯೊಳಗೂ ಅದೇ ಹೇಳ್ತೈತಿ, ಶರಣರು ಅದೇ ಹೇಳ್ತಿದ್ರು, ಕಾಯಕವನ್ನು ಕೈಲಾಸ ಅಂದರು, ದುಡಿಮೆನೆ ದೇವರಂದರು. ಅದಕ್ಕೆ ದುಡಿಮೆಯನ್ನು ಹೆಂಗೆ ಮಾಡಬೇಕು? ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ನೀಡಿ ಹೇಳು 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 ಗೆಟಪ್ ಗೆಟಪ್ ಹೇಳು 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 ಎದ್ದು ಸ್ಟ್ಯಾಂಡಪ್ ಹೇಳು. ಒಬ್ರು ಹೇಳಿ, ಯಾರು ಬರ್ತದೆ ಕೈ ಹತ್ರ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಕೆಟ್ಟರು ನಿಜವಿಲ್ಲ, ಮಾಡುವ ನೀಡುವ ನಿಜ ಗುಣವುಳ್ಳರೆ ಕೂಡಿಕೊಂಬ ನಮ್ಮ ಸಂಗಮ ದೇವ. ಅಂದ್ರೆ ನಾವೇನು ಮೈ ಕೈ ಮನ ಮತಿ ಭಕ್ತಿಯಿಂದ ಕೆಲಸ ಮಾಡಿದರೆ ಅದರಲ್ಲಿ ಭಗವಂತನ ಸಾಕ್ಷಾತ್ಕಾರ ಇರ್ತತಿ, ದುಡಿಮೆಯಲ್ಲಿ ಹೆಚ್ಚು ಫಲ ಸಿಗ್ತತಿ. ಅದಕ್ಕೆ ವಿವೇಕಾನಂದ ಒಂದು ಮಾತೇನು ಹೇಳ್ತಾರೆ ಗೊತ್ತಾ? ಟೇಕ್ ಆಫ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೆಟ್ ದ ಬ್ರೈನ್, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ be full of that idea. Just leave other idea alone. This is the way to success. Success ಅನ್ನೋದು ಯಾರ ಸೊತ್ತು ಅಲ್ಲ, ಅದು ನಮ್ಮ ದೈವ, ಅದು ಇದು ಇಲ್ಲ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಮೈ ಕೈ ಮನ ಮತಿ ಒಂದಾಗಿ ಕೆಲಸ ಮಾಡ್ತಾರ ಅವನು ಸಕ್ಸಸ್. ಎಷ್ಟು ಜನ ಇಲ್ಲ, ಏನೂ ಕಲಿಲಾರದ ರೈತರು, ಪ್ರಗತಿಪರ ರೈತರು ಆಗಿಲ್ಲ. ಇಂಜಿನಿಯರಿಂಗ್ ಕಲ್ತವರೆಲ್ಲ ರೈತರಾಗಿದ್ದಾರೆ. ಕವಿತಾ ಮಿಶ್ರಾ ಅಂತ ಕೇಳಿದ್ದೀರಾ ಹೆಸರು? ಟಿವಿ ಒಳಗೆ ನೋಡಿರ್ಬೇಕಲ್ಲ. ಅಷ್ಟು ಸಾಧನೆ ಮಾಡಿದಾರ ಅವರು. ಕೋಟ್ಯಾಂತರ ರೂಪಾಯಿ ಸ್ವಲ್ಪ ಒಂದು 2-3 ಎಕರೆದಲ್ಲೇ. ಈಗಲೂ ಕೂಡ ಸಾಕಷ್ಟು ಪ್ರಗತಿಪರ ರೈತರದಾರ. ಅಂದ್ರೆ ಅವ್ರ ಭಕ್ತಿ, ಅವರ ಶ್ರದ್ಧೆ, ಅವ್ರ ಇನ್ವಾಲ್ವ್ಮೆಂಟು ಇದ್ರೆ ಎಲ್ಲದರಲ್ಲಿ ಸಕ್ಸಸ್ ಇದೆ. ನಮ್ದು ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ನಾವೆಲ್ಲ ದುಡಿಬೇಕು, ಟಿವಿ ಬಿಡಬೇಕು. ಟಿವಿ ಅನ್ನೋದು ಮೂರ್ಖರ ಪೆಟ್ಟಿಗೆ. ಟಿವಿ ನೋಡೋದು, ಊಟ ಮಾಡೋದು, ಮತ್ತೆ ಮಕ್ಕಳೋದು, ಜಡ್ಡುಗಳ ತಾಯಿ ಬರ್ತಾವೆ. ಕೆಲಸ ಮಾಡ್ರಿ. ಕೆಲಸ ಮಾಡೋದ್ರಿಂದ ಇವು ಎಲ್ಲ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲನೂ ಆಗ್ತೈತಿ. ಧ್ಯಾನ. ನೀವು ಕೆಲಸ ಮಾಡ್ತೀರಿ, ಬಾಗಿ ಕಸ ಹೊಡಿತೀರಿ, ಕುಂತು ಕಸ ತೆಗಿತೀರಿ, ಕಾಲುಗಳಿಗೆ, ಕೈಗಳಿಗೆ, ಸ್ವಂತಕ್ಕೆ, ಎಲ್ಲದಕ್ಕೂ ವ್ಯಾಯಾಮ ಆಗ್ತೈತಿ. ಇದೇ ಆಸನ, ಪ್ರಾಣಾಯಾಮ. ಇಷ್ಟೆಲ್ಲ ಕೆಲಸ ಮಾಡುವಾಗ ಆಟೋಮೆಟಿಕ್ ಬ್ರೀತಿಂಗ್ ಹೆಚ್ಚಾಗ್ತೈತಿ. ಬ್ರೀತಿಂಗ್ ನಾವು ಶ್ವಾಸ ತಗೊಳ್ಳುವಂಥದ್ದು ಹೆಚ್ಚಿಗೆ ದೀರ್ಘವಾಗಿ ತಗೋತೀವಿ. ಮತ್ತು ಇದರಾಗಿ ಬಿಡೋದ್ರಿಂದ ಏನಿದೆ ಅಂದ್ರೆ ನಮ್ಮಲ್ಲಿ ಸಿಸ್ಟಮ್ ಏನಿದೆ ಅಂದ್ರೆ, ಯಾರು ದುಡಿತಾರ ಮಾಡಿ ಉಂಡದ್ದು ಮಾಣಿಕ್ಯ ಧಾರಾಳ ಆಯ್ತದ. ಕುಂತುಂಡದ್ದು ಅಲ್ಲೇ ನೋಡ್ರಿ, ಒಂದು ಸಾಮಾನು ತಂದಿಡ್ರಿ, ಚಲೋದು ಕೆಬ್ಬಣದು ಅಲ್ಲೇ ಇಡ್ರಿ, ಜಂಗ್ ತಿಂದು ಹೋಗ್ತೈತಿ. ನಮ್ಮ ರೋಗಗಳು ಹೆಚ್ಚಾಗ್ಲಿಕ್ಕೆ ಏನು ಕಾರಣ ಅಂದ್ರೆ ನಮ್ಮ ಆಲಸ್ಯತನ, ಸೋಮಾರಿತನ, ಸುಮ್ಮನೆ ಕೂಡೋದು, ರಾತ್ರಿ ಬಾರತನ ನಿದ್ದೆ ಮಾಡೋದು. ಅಂದ್ರೆ ಬೇಗ ಮಲಿಗೆ ಬೇಗ ನೀನೇಳು ಒಲಿಯುವವು ಆಯುಷ್ಯ, ಆರೋಗ್ಯ, ಧನ, ಜ್ಞಾನ, ಬುದ್ಧಿಗಳು. ಅದಕ್ಕೆ ನಾವು ಬೇಗ ಹೇಳ್ಬೇಕು. ಕೂಡಿ ಕೂಡುವುದಕ್ಕಿಂತ ಮುಂದೆನೇ ಹೇಳ್ಬೇಕು. ಬೆಳಗ್ಗೆ ಸೂರ್ಯ ಹೊಂಡೋದಕ್ಕಿಂತ ಮೊದಲು ಒಂದು 3 ತಾಸು ಮೊದಲು ಹೇಳ್ಬೇಕೆ. 9ಕ್ಕೆ ಮಕ್ಕಂಡು ಬಿಡ್ಬೇಕು. 9 ಲಾಸ್ಟ್ 10 ಏನು ತೊಂದರೆ ಇಲ್ಲ. ಭಾಳ ಆದ್ರೆ ಲೇಟ್ ಮಾಡಿ ಮಲ್ಕೊಂಡ್ರು 4ಕ್ಕೆ ಹೇಳ್ರಿ, 10ಕ್ಕೆ ಮಲ್ಕೊಂಡ್ರು 4ಕ್ಕೆ ಹೇಳ್ರಿ. ನಾನಂತರೂ ಹೇಳ್ತೀನಿ, ನಮ್ಮ ತಾಯಿಯವರಿಗೆ 90 ವರ್ಷ. ಅವರು ಎಷ್ಟು ಆರೋಗ್ಯವಾದಾರಂದ್ರೆ 25 ವರ್ಷದವರು ಇಲ್ಲ, ಅಷ್ಟು ಎದ್ದಿಂದ ಮಲಗುತ್ತನೂ ತಿರುಗಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಗೋಶಾಲೆ ನೋಡ್ತಾರ, ನಮ್ದು ಹೊಲ ಅದ ನೋಡ್ತಾರ, ಕಾಲೇಜ್ ಅದ ನೋಡ್ತಾರ, ಹಾಸ್ಟೆಲ್ ಮಕ್ಕಳದು ಇದು ನೋಡ್ತಾರ, ಯಾವಾಗಲೂ ಕೆಲಸ ಮಾಡ್ತಾರ. ಅಂದ್ರೆ ಆರೋಗ್ಯ ಎಲ್ಲಿ ಇಲ್ಲ. ಆರೋಗ್ಯದ ಸೂತ್ರಗಳು ನಮ್ಮಲ್ಲಿ ಅದಾವ. ಯಾರು ಕೆಲಸ ಮಾಡ್ತೀರಿ ಅಂದ್ರೆ 10,000 ಹೆಜ್ಜೆಯಾರ ನಡಿಬೇಕು. ಒಂದು 10 ಕಿಲೋಮೀಟರ್ ತಿರುಗಾಡ್ತಿದ್ರಿಂದ ಅವ್ರಿಗೆ ಜಡ್ ಇರ್ತಿರ್ಲಿಲ್ಲ. ಈಗ ಹೋಗೋದೇ ಇಲ್ಲ, ಎಲ್ಲಿಗೆ ಹೋದ್ರು ಕಾರ, ಗಾಡಿ ಇದೆ ಆಯ್ತು. ಅವಕ್ಕೆ ವ್ಯಾಯಾಮ ಆಗ್ತತಿ. ನಿಮಗೆಲ್ಲಿದೆ ವ್ಯಾಯಾಮ ಆಗ್ತತಿ? ಅದಕ್ಕೆ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ, ಕೆಲಸ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೆಚ್ಚು ಇಂಟೆಕ್ಟ್ ತಗೋತೀವಿ.
ಆಕ್ಸಿಜನ್ ಹೆಚ್ಚು ಇಂಟೆಕ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ಅಶುದ್ಧ ರಕ್ತ ಏನಿದೆ ಅಲ್ಲ ಹಾರ್ಟಿಗೆ ಬಂದು ಶುದ್ಧ ಆಗಿ ಹೋಗ್ತೈತಿ. ಪ್ಯೂರಿಫಿಕೇಶನ್ ಅಂದ್ರೆ ಈಗ ಇದು ಮಾಡ್ತಾರ, ಏನು ಡಯಾಲಿಸಿಸ್ ಅಂತ, ಹಂಗೆ ಡಯಾಲಿಸಿಸ್ ಮಾಡಿದಂಗೆ ನಿಮ್ಮ ರಕ್ತ ಶುದ್ಧಿ ಆಗ್ಬೇಕಂದ್ರೆ ಏನಿಲ್ಲ, ನೀವು ಕೆಲಸ ಮಾಡ್ರಿ, ಒಂದು ಸಲ ಬೆವರಿನ ಸ್ನಾನ ಮಾಡ್ರಿ, ಒಂದು ಸಲ ನೀರಿನ ಸ್ನಾನ ಮಾಡ್ರಿ, ನಿಮಗೆ ಜಡ್ ಇರೋದೇ ಇಲ್ಲ. ಬೆವರಿನ ಸ್ನಾನ ಮಾಡ್ಬೇಕಂದ್ರೆ ಕೆಲಸ, ಒಂದು ಸಲ ನೀರಿನ ಸ್ನಾನ ಮಾಡ್ರಿ, ಇಷ್ಟೇ. ನಿಮ್ಮ ಆರೋಗ್ಯ ಸರಿ ಇರಬೇಕಂದ್ರೆ ಎಷ್ಟು ಹಾಸ್ಪಿಟ್ಲ್ಗಳು ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾವ ಅಂತಂದ್ರೆ ಆರೋಗ್ಯಕರ ಭಾರತ ಅಲ್ಲ ಇದು. ಆರೋಗ್ಯ ಪ್ರಾಣಿ ಪಕ್ಷಿಗಳು ಎಲ್ಲರ ಹಾಸ್ಪಿಟ್ಲ್ ಮಾಡ್ಕೊಂಡು, ಪ್ರಾಣಿಗಳು ಪಕ್ಷಿಗಳು ಅವಕ್ಕೇನು ಹಾಸ್ಪಿಟಲ್ ಇಲ್ಲ ಅಂದ್ರೆ ಅದು ಏನು ತಿನ್ಬೇಕು ಅದೇ ತಿಂತೈತಿ. ದಾರು ವೈದ್ಯಡ್ರಿ ನೋಡ್ರಿ, ಒಂದರ ಗುಬ್ಬಿ ತಿಂತೈತಿ ನೋಡ್ರಿ, ಕೆಲಸ ನೋಡ್ರಿ. ಅಂದ್ರೆ ಅವು ಅಷ್ಟು ನಿಸರ್ಗದ ನಿಯಮವನ್ನು ಪಾಲನೆ ಮಾಡ್ತವೆ. ಕತ್ತಿಗೆ ಒಯ್ದಿಡ್ರಿ ನೋಡ್ರಿ, ಕುಡಿತದ. ದಾರು ಬೇಕಾದ್ರೆ ಇಡ್ರಿ, ಇಲ್ಲ. ತಂಬಾಕು ಒಯ್ದಿಡ್ರಿ, ತಿಂತದ ನೋಡ್ರಿ. ಕತ್ತಿ ಅದ್ರ ಸೆನೆಕ ಹಾಯದಲ್ಲ, ಕತ್ತಿ. ನಾವು ತಂಬಾಕ ಗುಟ್ಕ ತಿಂದು 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 ಯೂಸ್ ಬಿಡ್ಬೇಕು ಅಂದ್ರೆ ಕೆಲಸ ಮಾಡೋದು. ಪ್ರಾಣಾಯಾಮದ ಬಗ್ಗೆ ಹೇಳ್ಬೇಕಂದ್ರೆ ಒಂದೊಂದೇ ಇದಕ್ಕೇನೆ ಒಂದೊಂದು ದಿವಸ ಬೇಕಾಗ್ತೈತಿ. ಇರಲಿ ಪ್ರಾಣಾಯಾಮ ನಿಮ್ಮ ಮಕ್ಕಳು ಯಾರು ಇದ್ರೆ ಕೆಲವರಿದ್ದರೆ ನಮ್ಮ ಶಾಲೆಗೆ ಬರ್ರಿ, ಕಲಿಸ್ತೀವಿ. ಫ್ರೀ ಒಂದೊಂದು ವಾರ ತರಬೇತಿ ಕೊಡ್ತೀವಿ, ಫ್ರೀ ಊಟನೂ ಕೊಡ್ತೀವಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಂಥವ್ರೊಂದು 40-50-60 ಜನ ಸಮೀಪದಾರ ತಂದೆ ತಾಯಿ ಎಲ್ಲಾದ ಮಕ್ಕಳು, ಅವರಿಗೆ ನಾವು ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಯನ್ನು ಸರ್ಕಾರ SC/ST ಮಕ್ಕಳಿಗೆ ಫ್ರೀ ಒಂದು 10-20 ಮಕ್ಕಳಿಗೆ ಕಳಿಸ್ತೈತಿ, ದುಡ್ಡು ಅವ್ರು ಕೊಡ್ತಾರೆ. ನಾವು ಕೂಡ ಈ ತಂದೆ ತಾಯಿಗಳ ಎಲ್ಲಾರದ ಮಕ್ಕಳಿಗೆ ನಾವು ಕೂಡ ಸ್ವಲ್ಪ, ಯಾಕೆ ಅವ್ರಿಗೊಂದು ಬಲ ಕಡಿಮೆ ಇರ್ತೈತಿ, ಅಂಥವ್ರಿಗೆ ನಾವು ಅದನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಯೋಗ ಕಲಿತ ಮಕ್ಕಳು 4-5 ಲಕ್ಷ ರೂಪಾಯಿ ಪಗಾರ ತಗೋತಾ ಇದ್ದಾರೆ. ಚೀನಾ, ಹಾಂಗ್ಕಾಂಗ್, ಆಸ್ಟ್ರೇಲಿಯಾದಾಗೆಲ್ಲ ಅದಾರ. ಯೋಗ ಯಾರು ಕಲಿಬೇಕಂತೀರಿ ಬರ್ರಿ, ಕಲಿಸ್ತಾರೆ. ನಮ್ಮಲ್ಲಿ ನಿಮ್ಮಷ್ಟೇ ಹುಡುಗರು ಕಾಲ ಮೇಲೆಲ್ಲ ಕೈ ಮೇಲೆ ನಡೀತಾರೆ, ಕೈ ಮೇಲೆ ಆಸನ ಮಾಡ್ತಾರ. ಇರ್ಲಿ, ಈಗ ಕೆಲಸ ಮಾಡೋದು ಅಷ್ಟ ಸಾಕು. ದುಡಿಮೆನೇ ದೇವರನ್ನ ನಾವು ಅಲ್ಲೇ ಅದೇ ಧ್ಯಾನ. ಈಗ ನೀನು 6 ಮಂದಿ ಮಾಸ್ಟರ್ಗಳು, ಸಬ್ಜೆಕ್ಟ್ ಟೀಚರ್ಸು, ನೀವು ಯಾವ ಕ್ಲಾಸ್? 6 ಸಬ್ಜೆಕ್ಟ್ಸು. 6 ಸಬ್ಜೆಕ್ಟ್ಗೆ ಮಾರ್ಕಸ್ ಎಷ್ಟು? 625. 625ಕ್ಕೆ 625 ಮಾರ್ಕ್ಸ್ಗಳನ್ನು ತಗೊಳ್ಳೋರು ಭಾಳ ಅದಾರೆ. ಈಗ ಫಸ್ಟ್ ರ್ಯಾಂಕ್ ಬರೋರು ಮೊದಲು ಎಲ್ಲೆಲ್ಲೇ ಒಬ್ಬೊಬ್ಬರು ಬರ್ತಿದ್ರು. ಫಸ್ಟ್ ರ್ಯಾಂಕ್ಗೆ 25-30 ಮಂದಿ ಬರ್ತಾರೆ. ಅಕಸ್ಮಾತ್ ಸಬ್ಜೆಕ್ಟ್ 6 ಟೀಚರ್ಸ್ ಕೂಡಿಸಿದ್ರು 625ಕ್ಕೆ 625 ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. 1-2 ಯಾರ್ದಾರ ಮಿಸ್ ಆಗ್ಬೋದು. 625ಕ್ಕೆ 625 ಆ ಹುಡುಗಿ ಅಥವಾ ಹುಡುಗ ತಗೊಂಡ ಬೇಡ. ಹಿಂಗ ಕೆಲಸನೂ ಹಂಗೆ, ಫಲನೂ ಹಂಗೆ. ಹೊಲದಲ್ಲಿನೂ ಚೆನ್ನಾಗಿ ಕೆಲಸ ಮಾಡಿದ್ರೆ, ಎದ್ದು ಕೂಡಲೇ ಹೋಗಿ ನೀವು ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಇರ್ತತಿ. ಇಲ್ಲಿ ಸರಸ್ವತಿ ಸಾಕ್ಷಾತ್ಕಾರ. ಸರಸ್ವತಿ ಗಣಪತಿ ಪೂಜೆ ಮಾಡಿದ್ರೆ ಬರಲ್ಲ ವಿದ್ಯೆ. ಪೂಜೆ ಮಾಡಬಾರ್ದು. ಸರಸ್ವತಿ ಗಣಪತಿ ಓದೋದೇ ಪೂಜೆ ಆಗ್ಬೇಕು. ಓದೋದೇ ಏನಾಗಬೇಕು? ಪೂಜೆ. ಹಂಗೆ ಓದಿದ್ರೆ ಅದೇ ಸರಸ್ವತಿಯ ಸಾಕ್ಷಾತ್ಕಾರ. 600ಕ್ಕೆ 625ಕ್ಕೆ 625 ಮಾರ್ಕ್ಸ್ ತಗೊಂಡ್ರೆ ಅದು ಸರಸ್ವತಿಯ ಸಾಕ್ಷಾತ್ಕಾರ. ಅದು ಪೂಜೆ
ಸರಸ್ವತಿ ಪೂಜೆ ಗಣಪತಿ ಪೂಜೆ ಮಾಡಿದ್ರೆ ಯಾರು ಪಾಸ್ ಆಗಲ್ಲ, ಇದನ್ನು ತಿಳ್ಕೊರಿ. ಕೆಲಸನೇ ಪೂಜೆ. ಅಲ್ಲೇನೆ ನೀವು ಭಗವಂತನನ್ನ ಪರಿಶ್ರಮನೇ ಪರಮೇಶ್ವರ ಆಗ್ಬೇಕು. ಹಂಗಾದ್ರೆ ಅವ್ರ ಬದುಕು ಬಂಗಾರ ಆಗ್ತೈತಿ. ನೀವೆಲ್ಲ ನಾಳೆ DC ಆಗ್ತೀರಿ, SP ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ. ನೀವು ಅವರೆಲ್ಲ 10 ಚೀಲ ಬೆಳೆಯಲ್ಲ 100 ಚೀಲ ಬೆಳೀತಾರೆ. ಬೆಳಿಬೇಕಾದ್ರೆ ಏನು ದೊಡ್ಡ PhD ಮಾಡಬೇಕಾಗಿಲ್ಲ, ಹೋಗಬೇಕಾಗಿಲ್ಲ. ಈ ಕಲೀಲಾರ್ದವರು ಎಷ್ಟು ಜನ ಅದಾರ? ಕೃಷಿಕರು, ಪ್ರಗತಿಪರ ರೈತರಿಲ್ಲ ಸಾಕಷ್ಟು. ಅವರೆಲ್ಲ ಎಂತೆಂಥ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಹಂಗಾಗಬೇಕು. ಯಾಕಂತಂದ್ರೆ ನಿಮ್ಗೆ ಸಾಕಷ್ಟು ನೀರನ್ನು ಸಾಕಷ್ಟು ವ್ಯವಸ್ಥೆ ಐತಿ ಅಂತ ಅನಿಸ್ತೈತೆ ನನಗೆ. ಎಲ್ಲರಿಗೂ ನೀರಿನ ಕೊರತೆ ಇರಲಿಕ್ಕಿಲ್ಲ. ಅದಕ್ಕೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಮಾಡುವಂಥದ್ದಾಗಬೇಕು. ನಾನು ಪ್ರಾಣಾಯಾಮಕ್ಕೆ ಬಂದಿದ್ದೆ. ಪವನವೆಂಬ ರಾಟಾಳ. ಪವನ ಅಂದ್ರೆ ಗಾಳಿ. ಅಂದ್ರೆ ನಮ್ಮಲ್ಲಿ ನಾಡಿಗಳು ಎಷ್ಟು ಅದಾವ ಅಂದ್ರೆ ಭಾಳ ಅದಾವ. ಅಸಂಖ್ಯ ನಾಡಿಗಳು. ನಿಮ್ಮ ತಲೆ ಕೂದಲು ಎಷ್ಟು ಅದಾವ? ಅಷ್ಟು, ಇನ್ಫಿನಿಟಿ, ಅಸಂಖ್ಯ ನಾಡಿಗಳು. ಆಕಾಶದಲ್ಲಿ ಚುಕ್ಕಿಗಳಷ್ಟು. ಹಾಗೆ ನಮ್ಮಲ್ಲಿ ನಾಡಿಗಳು ಭಾಳ ಅದಾವ. ಅದರಲ್ಲಿ ಮುಖ್ಯವಾದ ನಾಡಿಗಳು ಯಾವುವು? 3. ಒಂದು ಸೂರ್ಯನಾಡಿ, ಒಂದು ಚಂದ್ರನಾಡಿ, ಇನ್ನೊಂದು ಸುಷುಮ್ನ ನಾಡಿ. ಸುಷುಮ್ನ ನಾಡಿ ಪ್ರಾಣಾಯಾಮಗಳ, ಸೂರ್ಯನಾಡಿ, ಚಂದ್ರನಾಡಿಗಳ ಮಂಥನದಿಂದ ಸುಷುಮ್ನ ನಾಡಿ ಜಾಗೃತ ಆಗ್ತೈತಿ. ಜ್ಞಾನ ಜಾಸ್ತಿ ಬರ್ತೈತಿ. ನೀವು ಮಾಡಬೇಕು. ನೀವು ಕೆಲಸ ಕಮ್ಮಿ ಇರ್ತೈತಿ. ಏನು ಆಟನೂ ಸರಿಯಾಗಿ ಆಡಿಸಲ್ಲ. ಬರೀ ಓದೋದೇ. ಕೆಲಸ ಮಾಡಿರಿ, ಇಲ್ಲ ಪ್ರಾಣಾಯಾಮ ಮಾಡಿ. ಅದಕ್ಕೆ ಅದು ಸುಷುಮ್ನ ನಾಡಿ ಜಾಗೃತ ಆಗ್ತೈತಿ ಅಂದ್ರೆ ನಾಲೆಜ್ ಬೆಳಕು ಬರ್ತೈತಿ. ಸುಷುಮ್ನ ನಾಳದಿಂದ ಉದಕವ ತೀತಿ ಅಂದ್ರೆ ಇಡೀ ಅಕ್ಕ ಮಾದೇವಿ ಹೇಳ್ತಾಳ ಒಂದು ವಚನ. ಏನು? ನಡೆ ಶುಚಿ, ನುಡಿ ಶುಚಿ. ಅಂದ್ರೆ 1.5 ನಿಮಿಷ ಅಂದ್ರೆ 90 ಸೆಕೆಂಡ್. ಅಂದ್ರೆ ನಿಮ್ಮಲ್ಲಿ ಇದು ಜಾಸ್ತಿ ಆಗ್ತೈತಿ. ಏನು? ಎಲ್ಲ ಶಕ್ತಿ ಜಾಸ್ತಿ ಆಗ್ತೈತಿ. ಅದು ಅಭ್ಯಾಸ ಮಾಡೋದ್ರಿಂದ ಬರ್ತೈತಿ. ಒಂದೇ ದಿವಸ ಬರಲ್ಲ. ಉ ಮಕಾರಗಳನ್ನು ಅನ್ಬೇಕು. ಅಕಾರ, ಉಕಾರ, ಮ. ಬಾಯಿ ಮುಚ್ಚಿದ್ರೆ ಮ ಆಗ್ತೈತಿ. ಎಲ್ಲಿ ಎಲ್ಲಿಗೆ ಬಂದಿದ್ದಲ್ಲ, ಅದಕ್ಕಿಂತ ಮೊದಲೆಲ್ಲಿದೆ? ಮುಂದೆ ಪಾಠ ಹಿಂದೆ ಸಪಾಟ. ಕೆಲಸ ಅಂದ್ರೆ ಪುಸ್ತಕ ಓದೋದನ್ನು ಕೆಲಸನೇ. ನೀವು ದೈಹಿಕವಾಗಿ ಶ್ರಮ ಮಾಡಬೇಕು, ರನ್ನಿಂಗ್ ಮಾಡಬೇಕು, ಹಾರಬೇಕು, ಓಡಬೇಕು, ಜಿಗಿಬೇಕು. ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಮಸ್ತ್ ಇದ್ರೆ ಹೆಲ್ತ್ ಚೆನ್ನಾಗಿರ್ತೈತಿ. ಧರ್ಮ ಅರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯ ಮೂಲ ಉತ್ತಮ. ನೀವೇನಾದ್ರೂ ಸಾಧನೆ ಮಾಡ್ಬೇಕಾಗಿದ್ರೆ ನಿಮಗೆ ಜಡ್ ಇದ್ರೆ ಏನು ಮಾಡಕ್ಕಾಗ್ತ? ಏನೇ ಸಾಧನೆ ಮಾಡ್ಬೇಕಂದ್ರೂ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಧರ್ಮ ಅರ್ಥ ರೊಕ್ಕ ಕಳಿಸ್ಬೇಕಂದ್ರು, ಕಾಮ ಮೋಕ್ಷನು ಪಡಿಬೇಕಾದ್ರೂ ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು. ಸಾಧನೆ ಏನೇ ಸಾಧನೆ ಮಾಡಬೇಕಾಗಿದ್ರು ಕೂಡ ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯ ತತಕ್ಷೀಯತೆ ಪ್ರಕಾಶಾವರಣಂ. ಈಗ ನೀವು ಪ್ರಾಣಾಯಾಮ ಮಾಡ್ತಾರಲ್ಲ, ಮಾಡೋದ್ರಿಂದ ಅಲ್ಲಿ ಬೆಳಕು ಬರ್ತೈತಿ. ನಾಲೆಜ್ ಬಹಳಷ್ಟು. ಒಳಗೆ ನಮ್ಮಲ್ಲಿ ಯತಃ ಬ್ರಹ್ಮಾಂಡ ತತಃ ಪಿಂಡಾಂಡ. ಬ್ರಹ್ಮಾಂಡದೊಳಗೆ ಏನು ಶಕ್ತಿ ಇದೆನೋ ಪ್ರತಿಯೊಬ್ಬ ಮನುಷ್ಯರಲ್ಲಿ ಅಷ್ಟು ಶಕ್ತಿ ಇದೆ. ಅದನ್ನು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಈಗ ಮುಂದೆ ಪ್ರತ್ಯಾಹಾರ ಹೇಳಿದರು. ಪ್ರತ್ಯಾಹಾರ ಅಂದ್ರೆ ಯೋಗದಲ್ಲಿ ಸ್ವವಿಷಯ. ಮಹರ್ಷಿ ಪತಂಜಲಿ ಹೇಳ್ತಾರೆ, ಸ್ವವಿಷಯ
ಸಂಪ್ರಯೋಗೆ ಚಿತ್ತ ಸ್ವರೂಪಾನುಕಾರ ಈ ವೈದ್ಯರಿಯಾಣ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಏನು ಗೊತ್ತಾಯ್ತಲ್ಲ, ಸ್ವವಿಷಯ ನಮ್ಮಲ್ಲಿ. ಸಂಪ್ರಯೋಗಿ ಚಿತ್ತ ಸ್ವರೂಪಾನುಕಾರ ವಿವೇಕ ವೈರಾಗ್ಯಗಳಿಂದ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಈ ವೈಂದ್ರಿಯಾಣ ಪ್ರತ್ಯಾಹಾರ, ಇಂದ್ರಿಯಗಳ ಮೇಲೆ ಹಿಡಿತ. ಬಾಯಿ ಏನೇನೋ ತಿನ್ಬೇಕಂತೈತಿ, ಕರ್ದದ್ದು, ಕುರಿ, ಕುರ್ಕುರಿ, ಬೇಲ್ಪುರಿ, ಬಜಿ, ಅದು ಇದು, ಪಾನಿಪುರಿ, ಬ್ರೆಡ್, ಬೇಕರಿ. ಬೇಕರಿ ಅಂದ್ರೆ ಬ್ಯಾಡ್ರಿ ಅನ್ಬೇಕು. ಬೇಕರಿ ಐಟಮ್ ತಿಂದು 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 ಬರ್ಗರ್ ಕಾಕು ಪರಿಬಾರ್ದು. ಏನು ಮನ್ಯಾಗ ಚಂದಂದ ರೊಟ್ಟಿ ತರ ತರ ತಿನ್ಬಾರ್ದು. ಬಡವ್ರ ಮನೆ ಊಟ ಚಂದಂತ, ಶ್ರೀಮಂತರ ಮನೆ ನೋಟ ಚಂದ ಅಷ್ಟೇ. ಈ ತರ 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 ಹಪ್ಪಳ ಸಂಡಿಗೆ ಕೂರಡಿಗೆ, ಆ ಚಟ್ನಿ ಈ ಚಟ್ನಿ ಇವೇ ಜಾಸ್ತಿ ಇರ್ತಾವ. ಇವು ಅಷ್ಟೆಲ್ಲ ತಿನ್ಬಾರ್ದ. ಬರೇ ಹತ್ತರಿಕೆ ಪಲ್ಯ ತಿನ್ರಿ, ಮೆಂತೆ ಪಲ್ಯ ತಿನ್ರಿ, ಪಾಲಕ್ ಪಲ್ಯ ತಿನ್ರಿ, ಗಜ್ಜರಿ ತಿನ್ರಿ, ಸೌತೆಕಾಯಿ ತಿನ್ರಿ. ಹಸಿರು ಆಹಾರ ತಿಂದ್ರ ಹೂಡಿ ಶಕ್ತಿ, ಚಿಗುರು ಆಹಾರ ತಿಂದ್ರ ಚಿಗುರಿ ಶಕ್ತಿ. ಚಿಗುರು ಹೆಂಗಿರ್ತತಿ? ಟಾನ್ 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 ಹಾರ್ತತಿ. ಇಲ್ಲ ಹೋರ್ ಹೆಂಗಿರ್ತತಿ? ಕೊಚ್ಚ ಆಹಾರ ತಿಂದ್ರ ಕುದುರಿ ಶಕ್ತಿ. ಹಂಗಿರ್ಬೇಕು. ಏನೀಗ ಹುಡುಗರು ಹಿಂಗ ಮುದುಕರ್ಗತೆ ತಿರುಗಾಡ್ತಾವ. ಅದೇ ಇವೆಲ್ಲ ಹಂಗೆ ತಿಂದ್ರೆ ಬ್ರೆಡ್, ಅದು ಇದು ಬಿಸ್ಕಿಟ್, ಅದೆಲ್ಲ ಡೈಜೆಷನ್ ಸಿಸ್ಟಮ್ ಹಾಳಾಗಿ ಹೋಗ್ತೈತಿ. ಅದಕ್ಕೆ ಹಸರು ತಿನ್ರಿ, ಮೊಳಕೆ ಕಾಳು ತಿನ್ರಿ. ಏನು ಭಾಳ ಹಗರ ಮಾಡ್ರಿ. ನಾಳಿಂದ ಮಕ್ಕಳಿಗೆ ಸಂಜೆನಾಗ ಒಂದಿಷ್ಟು ನೀರು ಹಾಕಿಟ್ಟು ಬಿಡ್ರಿ, ಮುಂಜಾನೆ ಹೇಳಿದ್ರಾಗ ಅಡಿಗೆ ಆಗ್ತೈತಿ. ತಿಂದ್ರೆ ಅಂತ ಚಲೋ. ವಿಟಮಿನ್ಸು, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಎಲ್ಲ ಇರ್ತಾವ. ಎಲ್ಲ ಮೊಳಕೆ ಕಾಳು ಕೂಡ ನೆನೆ ಹಾಕ್ರಿ. ನೀವು ಊಟ ಮಾಡಾಗ ಅದನ್ನೆಷ್ಟು ಕಲಸ್ಕೊಂಡು ತಿನ್ರಿ. ಎಲ್ಲಿ ಬೇಡ, ಎಲ್ಲಿ ಕಾಯಿಪಲ್ಲೆ ಬಜಾರಕ್ಕೂ ಹೋಗೋದು ಬೇಡ. ತಾಯಿ ಮಲಿ ಹಾಲಿನೊಳಗ ಎಲ್ಲ ವಿಟಮಿನ್ಗಳು ಇರ್ತಾವ. ಹಂಗ ಈ ಮೊಳಕೆ ಕಾಳೊಳಗ ಕೂಸಿಗೆ ಏನು ಬೇಕಾಗ್ತದ ಅಂಥ ವಿಟಮಿನ್ಗಳು ಇರ್ತಾವ. ವಿಟಮಿನ್ಸು, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಎಲ್ಲ ತುಂಬಿರ್ತಾವ. ಮೊಳಕೆ ಕಾಳು ತಿನ್ರಿ, ಶೇಂಗಾ ಕಾಳು ಹಾಕಿ ತಿನ್ರಿ. ನೀವು ಅಕಸ್ಮಾತ್ ಸಂಜೆ ಹಾಕಿ ಮರತ್ರಿ, ಅವಸರದಾಗ ನೆನೆ ಹಾಕಲಿಲ್ಲ ಅಂದ್ರೆ ಈ ಶೇಂಗಾ ಕಡ್ಲಿಬೇಳೆ ಮುಂಜಾನೆ ಎದ್ದು ಕೂಡಲೇ, ಸಂಜೆನೆ ನೆನಪರೋದು ಮುಂಜಾನೆ ಎದ್ದು ಕೂಡಲೇ ನೆನೆ ಇಡ್ರಿ. ನೀವು ಒಂದು 2-3 ತಾಸು ಹಾಕಿದ್ರಾಗ ಅವು ನೆಂದು ಬಿಟ್ಟಿರ್ತಾವ. ಅದು ಏನು ಹಾಲು ಇರ್ತೈತೆ ಅದರಲ್ಲಿ. ನೀವು ಈಗೆಲ್ಲ ಡೈರಿ ಹಾಲೆ ಅಲ್ಲ ಜಾಸ್ತಿ. ಆಕಳುಗಳು ಕಟ್ರಿ, ಆಕಳುಗಳು ಕಟ್ರಿ. ಅದು ಕೃಷಿ ಬಗ್ಗೆ ಇನ್ನೊಮ್ಮೆ ಯಾವಾಗ ಬಂದಾಗ ಹೇಳ್ತೀನಿ ಅಂತ. ಆಕಳುಗಳು ಕಟ್ಟಬೇಕು. ಅದು ಕೃಷಿ ಅಂದ್ರೆ ಆಕಳುಗಳು ಕಟ್ಟಬೇಕು. ದನಕಾರ ಇಲ್ಲದ ಊರು ನರಕ ಭಾಜನವಕ್ಕು. ದನ ಇಲ್ಲ, ಕರ ಇಲ್ಲ, ಹಾಲಿಲ್ಲ, ಹೈನಿಲ್ಲ, ತುಪ್ಪಿಲ್ಲ, ಬೆಣ್ಣಿಲ್ಲ, ಏನಿಲ್ಲ. ಡೈರಿ ಹಾಲು ಏನದು? ಅದ್ರಾಗ ಯೂರಿಯಾ ಅದು ಇದು ಎಲ್ಲ ತಿನ್ಬಾರ್ದು. ನಿಮ್ಮಲ್ಲಿ ಹಾಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ. ಸೋಯಾಬೀನ್ನ ಸಂಜೆನ ನೆನೆ ಇಡ್ರಿ, ಮುಂಜಾನೆ ಮಿಕ್ಸರ್ಗೆ ಹಾಕ್ರಿ, ಹಿಂಡ್ರಿ, ಹಾಲು ಬರ್ತೈತಿ, ಮೊಸರು ಆಗ್ತೈತಿ, ಮಜ್ಜಿಗೆ ಆಗ್ತೈತಿ, ತುಪ್ಪನೂ ಬರ್ತೈತಿ. ಶೇಂಗಾನು ಕೂಡ ಸಂಜೆನ ನೆನೆ ಹಾಕ್ರಿ, ಮುಂಜಾನೆ ಮಿಕ್ಸರ್ಗೆ ಹಾಕ್ರಿ, ಹಾಲು ಆಗ್ತದೆ. ನೋಡ್ರಿ ಮಾಡಿ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲನೂ ಆಗ್ತೈತೆ. ಅದ್ರಾಗ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ಇದೇನು ವೆರಿ ಸಿಂಪಲ್. ಇದ್ರಾಗ ಏನಂತದ್ದೇನು ಫಾರಿನ್ ಟೆಕ್ನಾಲಜಿ ಇಲ್ಲ, ಏನಿಲ್ಲ. ಮಿಕ್ಸರ್ ಹತ್ರ ಅದಾವ ಎಲ್ಲರ ಮನೆಯಾಗ. ಮಿಕ್ಸರ್ಗೆ ಹಾಕ್ರಿ, ಹಿಂಡಿ ಬಿಡ್ರಿ, ನೀರು ಹಾಕಿ ಹಾಲು ಆಗ್ತದೆ. ಕಾಸ್ರಿ, ಒಂದು ಸ್ವಲ್ಪ ಹೆಪ್ಪು ಹಾಕ್ರಿ, ಮೊಸರು ಆಗ್ತೈತಿ. ಇವು ಈಗೆಲ್ಲ ಭಾಳಷ್ಟು ಮಾಡ್ತಾರೆ ಕೆಲವೊಬ್ಬರು. ಹಂಗೆ ಮಾಡುವವರು ಹಂಗೆ ಮಾಡ್ರಿ ನೀವು ಕೂಡ. ಅಂದ್ರೆ ನಾವು ಬಂದು ಹೇಳಿದ್ದಕ್ಕೂ ಏನಾಗ್ತದೋ ಉಪಯೋಗ ಆಯಿತು ಅಂತ ಅನ್ಕೊಂತೀವಿ. ಟೈಮ್ ಹೇಳ್ಬೋದ್ರಿ? ಇನ್ನು ಮಾತಾಡ್ಬೋದು?
ನಮ್ಮವ್ರ ಪ್ರವಚನ ಕೇಳ್ರಿ, ನಾವು ಕೇಳ್ತೀವಿ. ಅದಕ್ಕೆ ಹಂಗೆಲ್ಲ ಮಾಡ್ರಿ. ಏನಿಲ್ಲ, ವೆರಿ ಸಿಂಪಲ್ ಅದ, ಬಹಳ ಸರಳದ ಜೀವನ. ಅದ್ರ ತಿಳ್ಕೊಂಡಿಲ್ಲ ಅಷ್ಟೇ, ದಾರಿ ತಪ್ಪ್ಯದಷ್ಟೇ. ಅದು ಹೇಳೋದು ಬಿಟ್ಟೆ. ಬಸವಗಳ ಇವರು ಅಂದ್ರೆ ಪಂಚೇಂದ್ರಿಯಗಳಿಗೆ ಹೋಲಿಸ್ತಾರೆ.